ಸ್ನೇಹಿತರೆ, ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ 4th ಮೆರಿಟ್ ಲಿಸ್ಟ್ ಬರ್ತದೆ ಅಂತ ಕೇಳ್ತಿದ್ರಿ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡತ್ತನ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಯಾಕಂದ್ರೆ GDS ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಅದಕ್ಕಾಗಿ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇಲ್ಲಿ ನೋಡಿ ಈಗಾಗಲೇ ಏನಂತಿ GDS 3rd ಮೆರಿಟ್ ಲಿಸ್ಟ್ ಬಂತು. ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಅಂದರೆ 26/5/2026 ಇದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳಕ ಕೊನೆಯ ದಿನಾಂಕ. ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ರಿ. ನಿಮಗೇನಾದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಡೈರೆಕ್ಟ್ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ಕತ್ತಂದ್ರೆ ಏನಂತಿ ಕಮೆಂಟ್ ಸೆಕ್ಷನ್ ಆಗಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ಯಾರು ಕೂಡ ರಿಸಲ್ಟ್ ಆಗಬೇಡ್ರಿ. ಅಲ್ಲೇ ಮೇನ್ ಇರ್ತೈತಿ, ನೀವು ಲೇಟ್ ಮಾಡಿ ಹೋದ್ರೂ ಕೂಡ ರಿಸಲ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಸಬ್ಮಿಟ್ ಮಾಡದೇ ಇದ್ದಲ್ಲೂ ರಿಸಲ್ಟ್ ಮಾಡ್ತಾರೆ. ಒಟ್ಟು ನಿಮ್ಮಿಂದ ಏನೇ ಪ್ರಾಬ್ಲಮ್ಸ್ ಬಂದ್ರೆ ಏನಂತಿ ಡೈರೆಕ್ಟ್ ರಿಸಲ್ಟ್ ಮಾಡ್ತಿರ್ತಾರೆ. ಅದಕ್ಕಾಗಿ ಏನೈತಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತೀರಿ ಕ್ಲಿಯರ್ ಮಾಡ್ಕೊಂಡು ಹಿಂತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ರಿ. ಯಾಕಂದ್ರೆ 26/5/2026 ಎಲ್ಲಿ ಹೋಗಬೇಕಂದ್ರೆ ನಿಮ್ಮ ಡಿವಿಷನಲ್ ಹೆಡ್ ಆಫೀಸ್ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ನ ಕರೆಕ್ಟ್ ಸಬ್ಮಿಟ್ ಮಾಡಿ ವೆರಿಫೈ ಮಾಡಿಸ್ಕೋಬೇಕು. ಸೊ ಇದಾಯ್ತು. ಈಗ ನೋಡ್ರಿ ಸೆಕೆಂಡ್ ಲಿಸ್ಟ್ ಒಳಗೆ 520 ವಿದ್ಯಾರ್ಥಿಗಳು ಟೋಟಲ್ ಆಗಿ ಸೆಕೆಂಡ್ ಲಿಸ್ಟ್ ಒಳಗೆ 520 ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ರು. ಈಗ ಥರ್ಡ್ ಲಿಸ್ಟ್ ಒಳಗೆ ಎಷ್ಟಂದ್ರೆ 329 ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಅಂತೀನಿ ಥರ್ಡ್ ಲಿಸ್ಟ್ ಬಿಟ್ಟಾರ. ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ ಅಂದ್ರೆ ಟೋಟಲ್ ಆಗಿ ನೋಡ್ರಿ ಸೆಕೆಂಡ್ ಲಿಸ್ಟ್ ಒಳಗೆ 520 ವಿದ್ಯಾರ್ಥಿ ಒಳಗೆ ಕೇವಲ 191 ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. 329 ವಿದ್ಯಾರ್ಥಿಗಳು ರಿಸಲ್ಟ್ ಆಗ್ಯಾರ. ಈಗ 329 ವಿದ್ಯಾರ್ಥಿಗಳು ರಿಸಲ್ಟ್ ಆದ್ರು. ಈಗ ಅದೇ 329 ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಥರ್ಡ್ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಾರ. ಈಗ ಕೆಲವೊಂದು ವಿದ್ಯಾರ್ಥಿ ಕೇಳ್ತಿದ್ರು ನಾನು ಸರ ಇದು ಯಾವ್ದಂದ್ರೆ 4th ಮೆರಿಟ್ ಲಿಸ್ಟ್ ಬಿಡ್ತಾರ ಅಂತ ಹೇಳ್ರಿ. ಇಲ್ಲಿ ನೋಡ್ರಿ 4th ಮೆರಿಟ್ ಲಿಸ್ಟ್ ಬಿಡ್ತಾರ. ಏನೈತಿ 4th ಮೆರಿಟ್ ಲಿಸ್ಟ್ ಬಿಡ್ತಾರೆ. ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಿ ಏನೈತಿ ಅದು 3rd ಮೆರಿಟ್ ಲಿಸ್ಟ್ ಬಂದ ತಕ್ಷಣ ಐತಿ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಾಗತ್ತು ಟೆಲಿಗ್ರಾಮ್ದಾಗತ್ತು ಕಂಟಿನ್ಯೂ ಆಗಿ ಮೆಸೇಜ್ ಮಾಡತ್ತಿದ್ರಿ, ಸರ 4th ಮೆರಿಟ್ ಲಿಸ್ಟ್ ಬಿಡ್ತಾರನ್ರಿ ಸ್ವಲ್ಪ ಅಪ್ಡೇಟ್ ಕೊಡ್ರಿ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ 4th ಮೆರಿಟ್ ಲಿಸ್ಟು ಬರ್ತೈತಿ, ಸ್ವಲ್ಪ ವೇಟ್ ಮಾಡ್ರಿ. ಏನೈತಿ 4th ಮೆರಿಟ್ ಲಿಸ್ಟು ಬರ್ತೈತಿ. ಯಾಕಂದ್ರೆ ನೋಡ್ರಿ ಟೋಟಲ್ ಆಗಿ 329 ವಿದ್ಯಾರ್ಥಿಗಳು ಒಳಗೊಂಡಂತೈತಿ. ಥರ್ಡ್ ಲಿಸ್ಟ್ ಬಿಟ್ರು ಇದ್ರೊಳಗೆ ಭಾಳ ಐತಿ 100 ವಿದ್ಯಾರ್ಥಿಗಳು 100 ಅಥವಾ 150 ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಕಾರ. ಇನ್ನು 150 ವಿದ್ಯಾರ್ಥಿಗಳು ಉಳಿತಾರ. ನೆಕ್ಸ್ಟ್ ಏನೈತಿ 150 ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ 4th ಮೆರಿಟ್ ಲಿಸ್ಟ್ ಬರ್ತೈತಿ. ಈಗ ಎಕ್ಸೆಪ್ಟ್ ಆಗಿ ಯಾವಾಗ ಬರ್ಬೋದಂದ್ರೆ ಈ ಡೇಟ್ ಹೇಳ ಅಂತಿದ್ರಿ. ಇಲ್ಲಿ ನೋಡ್ರಿ ಯಾವಾಗ ಬರ್ಬೋದಂದ್ರೆ 21 ಜೂನ್ದಿಂದ 26 ಜೂನ್ ಈ ಡೇಟ್ ಒಳಗಾಗಿ ಎನಿ ಟೈಮ್ GDS 4th ಮೆರಿಟ್ ಲಿಸ್ಟ್ ಬರ್ಬೋದು. ಏನೈತಿ 21 ಜೂನ್ದಿಂದ 26 ಜೂನ್ ಈ ಡೇಟ್ ಒಳಗಾಗಿ ಎನಿ ಟೈಮ್ GDS 4th ಮೆರಿಟ್ ಲಿಸ್ಟ್ ಬರ್ಬೋದು. ಬಂದ ತಕ್ಷಣ ಐತಿ ಇಮಿಡಿಯೇಟ್ ಆಗಿ ನಿಮ್ಗೆ ಅಪ್ಡೇಟ್ ನೀಡುತ್ತಂದ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಟೆಲಿಗ್ರಾಮ್ ಅಕೌಂಟಿಗೆ ಜಾಯ್ನ್ ಆಗುತ್ತೆ ಬರ್ರಿ. ಯಾಕಂದ್ರೆ ನೋಡ್ರಿ ರಿಸಲ್ಟ್ ಬಂದ ತಕ್ಷಣ PDF ಅಲ್ಲಿ ಶೇರ್ ಮಾಡತ್ನು. ನೀವು ಆಲ್ಮೋಸ್ಟ್ ಇದ್ರ ಕೆಲವೊಂದು ವಿದ್ಯಾರ್ಥಿ ಜಾಯ್ನ್ ಆಗಿರಿ. ನೀವು ಜಾಯ್ನ್ ಇದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿದ್ದಿರ್ತೈತಿ. ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅಲ್ಲಿ ಶೇರ್ ಮಾಡ್ತಾ ಇರ್ತನು. ನೀವು ಜಾಯ್ನ್ ಇದ್ರಂದ್ರೆ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ಸೊ ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಲಿಂಕ್ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನು, ಅಲ್ಲಿ ಜಾಯ್ನ್ ಆಗಿರಿ. ನಿಮ್ಗೆ ಏನೇ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡೋದಂದ್ರೆ ಡೈರೆಕ್ಟ್ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಆಗಿರ್ತೈತಿ, ಕಮೆಂಟ್ ಕೂಡ ಮಾಡಿರಿ. ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ನೋಡತ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಏನು ಮಾಡಿರಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡ್ರಿ GDS ಬಗ್ಗೆ ಆಯ್ತು, ನೆಕ್ಸ್ಟ್ ಅಧಿಸೂಚನೆ ಬಗ್ಗೆ ಆಯ್ತು, ಏನೇ ಅಪ್ಡೇಟ್ ಬಂದ್ರು ನಿಮ್ಗೆ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರತ್ನು. ಅದಕ್ಕಾಗಿ ಏನು ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.